ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಸ್ವರ್ಣ ರಥದಲ್ಲಿ ಸಿರಿಯ ತಾಯಿಯ ಶೋಭಾಯಮಾನ ದರ್ಶನ. ವೈಭವೋಪೇತವಾಗಿ ತಿರುಚಾನೂರಿನಲ್ಲಿ ವಾರ್ಷಿಕ ವಸಂತೋತ್ಸವ. ತಿರುಪತಿ ಕಪಿಲತೀರ್ಥದಲ್ಲಿ ಘನವಾಗಿ ಪುಷ್ಪಯಾಗ ಮಹೋತ್ಸವ. ಅಭಿಷೇಕೋತ್ಸವದಲ್ಲಿ ಕಾಮಾಕ್ಷಿ ಸಮೇತ ಸೋಮಸ್ಕಂದ ಮೂರ್ತಿಯನ್ನು ದರ್ಶಿಸಿದ ಭಕ್ತಜನ. ತಿರುಚಾನೂರು ಕ್ಷೇತ್ರದಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರ ವಾರ್ಷಿಕ ವಸಂತೋತ್ಸವವು ವೈಭವವಾಗಿ ಜರುಗುತ್ತಿದೆ. ಇದರ ಅಂಗವಾಗಿ ಸೋಮವಾರ ಬೆಳಗ್ಗೆ ಅಮ್ಮನವರಿಗೆ ಸ್ವರ್ಣ ರಥೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಉತ್ಸವಗಳ ಅಂಗವಾಗಿ ಎರಡನೇ ದಿನವಾದ ಸೋಮವಾರ ಬೆಳಗ್ಗೆ ಸಿರಿಯ ತಾಯಿ ಶ್ರೀ ಪದ್ಮಾವತಿ ಅಮ್ಮನವರಿಗೆ ಸ್ವರ್ಣಾಭರಣಗಳು, ವರ್ಣಮಯ ಪುಷ್ಪಗಳಿಂದ ಅಲಂಕರಿಸಿ ಸ್ವರ್ಣ ರಥದಲ್ಲಿ ಆಸೀನಗೊಳಿಸಿದ ಅರ್ಚಕರು ಅಮ್ಮನವರಿಗೆ ಕರ್ಪೂರ ದಾರತಿಯನ್ನು ಸಮರ್ಪಿಸಿದರು. ವಿಶೇಷವಾಗಿ ತೆರಳಿ ಬಂದ ಮಹಿಳೆಯರು ಶ್ರೀ ಪದ್ಮಾವತಿ ಅಮ್ಮನವರ ನಾಮಸ್ಮರಣೆ ಮಾಡುತ್ತಾ ರಥವನ್ನು ಎಳೆಯುತ್ತಾ ಭಕ್ತಿ ಪರವಶದಲ್ಲಿ ತೇಲಾಡಿದರು. ಶ್ರೀವಾರಿ ಪಟ್ಟದ ರಾಣಿ ಶ್ರೀ ಪದ್ಮಾವತಿ ದೇವಿ ಸ್ವರ್ಣ ರಥದಲ್ಲಿ 4 ಮಾಡ ಬೀದಿಗಳಲ್ಲಿ ವಿಹರಿಸುತ್ತಾ ಭಕ್ತರನ್ನು ದಿವ್ಯವಾಗಿ ಕಟಾಕ್ಷಿಸಿದರು. ಆನಂತರ ಅಮ್ಮನವರಿಗೆ ನಿವೇದನೆಗಳನ್ನು ಸಮರ್ಪಿಸಿ ಕುಂಭ ಆರತಿ, ಮಹಾಮಂಗಳಾರತಿ ಸಮರ್ಪಿಸಿದರು. ಈ ಸಂದರ್ಭವಾಗಿ ವೇದ ಪಂಡಿತರು ಸ್ವರ್ಣ ರಥದ ಮುಂದೆ ಚತುರ್ವೇದ ಪಾರಾಯಣವನ್ನು ನಿರ್ವಹಿಸಿದರು. ಆನಂತರ ಅಮ್ಮನವರಿಗೆ ಪೂಜೆಗಳನ್ನು ನಿರ್ವಹಿಸಿ ಕರ್ಪೂರ ನೀರಾಜನ ಸಮರ್ಪಿಸಿದರು. ಕಪಿಲತೀರ್ಥ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ಆಲಯದಲ್ಲಿ ಕಾಮಾಕ್ಷಿ ಸಮೇತ ಶ್ರೀ ಸೋಮಸ್ಕಂದ ಮೂರ್ತಿಯವರಿಗೆ ಸ್ನಪನ ತಿರುಮಂಜನ ಪುಷ್ಪಯಾಗ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಫೆಬ್ರವರಿ 19ನೇ ತಾರೀಖಿನಿಂದ 28ನೇ ತಾರೀಖಿನವರೆಗೂ ಕಪಿಲತೀರ್ಥದಲ್ಲಿ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವಗಳನ್ನು ತಿರುಮಲ ತಿರುಪತಿ ದೇವಸ್ಥಾನಂ ವೈಭವೋಪೇತವಾಗಿ ನಿರ್ವಹಿಸಿತು. ಈ ಬ್ರಹ್ಮೋತ್ಸವಗಳಲ್ಲಿ ತಿಳಿದೋ ತಿಳಿಯದೆಯೋ ಜರುಗುವ ದೋಷಗಳ ನಿವಾರಣಾರ್ಥ ಪುಷ್ಪಯಾಗವನ್ನು ನಿರ್ವಹಿಸುವುದು ಸಂಪ್ರದಾಯ. ಈ ಸಂದರ್ಭವಾಗಿ ಸೋಮವಾರ ಬೆಳಗ್ಗೆ ಆಲಯದಲ್ಲಿರುವ ಊಂಜಲ್ ಮಂಟಪದಲ್ಲಿ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಸೋಮಸ್ಕಂದ ಮೂರ್ತಿಯನ್ನು ಆಸೀನಗೊಳಿಸಿದರು. ಆನಂತರ ಅರ್ಚಕರು ವಿಘ್ನೇಶ್ವರ ಪೂಜೆ, ಪುಣ್ಯಾಹ ವಾಚನ ಮತ್ತಿತರ ವೈದಿಕ ಕ್ರತುವುಗಳನ್ನು ನಿರ್ವಹಿಸಿದರು. ನಂತರ ಮಂಗಳ ವಾದ್ಯಗಳೊಂದಿಗೆ ಸ್ವಾಮಿಯವರಿಗೆ ಶ್ರೀ ಕಾಮಾಕ್ಷಿ ದೇವಿಗೆ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿ ತದನಂತರ ಸ್ವಾಮಿ ಅಮ್ಮನವರಿಗೆ ವಿಶೇಷವಾಗಿ ನಿವೇದನೆ ಸಮರ್ಪಿಸಿ ಕರ್ಪೂರ ನೀರಾಜನ ಸಮರ್ಪಿಸಿದರು. ಪುಷ್ಪಯಾಗ ಮಹೋತ್ಸವದ ಅಂಗವಾಗಿ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ಆಲಯ ಮುಖ್ಯ ದ್ವಾರದ ಬಳಿ ಇರುವ ಶ್ರೀ ಅಭಯಹಸ್ತ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಅಧಿಕಾರಿಗಳು, ಅರ್ಚಕರು ಪುಷ್ಪಗಳನ್ನು, ಪತ್ರೆಗಳನ್ನು ಪ್ರತ್ಯೇಕ ಪೂಜೆ ನಿರ್ವಹಿಸಿ ಉತ್ಸವವಾಗಿ ಆಲಯಕ್ಕೆ ತಂದು ಗರ್ಭಾಲಯದಲ್ಲಿ ಪುಷ್ಪಗಳು, ಪತ್ರೆಗಳನ್ನಿಟ್ಟು ಪೂಜೆಯನ್ನು ನಿರ್ವಹಿಸಿದರು. ಆನಂತರ ಆಲಯದ ಊಂಜಲ್ ಮಂಟಪದಲ್ಲಿ
ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಸೋಮಸ್ಕಂದ ಮೂರ್ತಿಯನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ಆನಂತರ ಅರ್ಚಕರು ಮಂಗಳವಾದ್ಯಗಳು, ವೇದ ಮಂತ್ರೋಚ್ಚಾರಣೆಗಳ ನಡುವೆ ತುಳಸಿ, ಸೇವಂತಿಗೆ, ಕಣಗೆಲೆ, ಸಂಪಿಗೆ, ಸುಗಂಧರಾಜ ಮತ್ತಿತರ ಪುಷ್ಪಗಳು, ಹಲವು ಬಗೆಯ ಪತ್ರೆಗಳೊಂದಿಗೆ ಪುಷ್ಪಯಾಗ ಮಹೋತ್ಸವವನ್ನು ನಯನಾನಂದಕರವಾಗಿ ನಿರ್ವಹಿಸಿದರು. ಆನಂತರ ಸ್ವಾಮಿ ಅಮ್ಮನವರಿಗೆ ನಿವೇದನೆ ಸಮರ್ಪಿಸಿ ಮಹಾಮಂಗಳಾರತಿ ಬೆಳಗಿದರು. ಆದಿ ದಂಪತಿಗಳಿಗೆ ವೈಭವವಾಗಿ ಪುಷ್ಪಯಾಗವನ್ನು ನಿರ್ವಹಿಸಿದರು. ಭಕ್ತರು ಭಕ್ತಿ ಪರವಶರಾಗಿ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ಪತ್ರ ಪುಷ್ಪಯಾಗ ಮಹೋತ್ಸವದಲ್ಲಿ ಪಾಲ್ಗೊಂಡು ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತ್ರಿಶಾಖೈಃ ಬಿಲ್ವಪತ್ರೈಶ್ಚ ಅಚ್ಛಿದ್ರೈಃ ಕೋಮಲೈಃ ಶುಭೈಃ ತವ ಪೂಜಾಂ ಕರಿಷ್ಯಾಮಿ ಏಕಬಿಲ್ವಂ ಶಿವಾರ್ಪಣಂ ಕೋಟಿಕನ್ಯಾ ಮಹಾದಾನಂ ತಿಲಪರ್ವತಕೋಟಯಃ ಕಾಂಚನಂ ಶೈಲದಾನೇನ ಏಕಬಿಲ್ವಂ ಶಿವಾರ್ಪಣಂ ಕಾಶೀಕ್ಷೇತ್ರ ನಿವಾಸಂ ಚ ಕಾಲಭೈರವದರ್ಶನಂ ಪ್ರಯಾಗೆ ಮಾಧವಂ ದೃಷ್ಟ್ವಾ ಏಕಬಿಲ್ವಂ ಶಿವಾರ್ಪಣಂ ಇಂದುವಾರೆ ವ್ರತಂ ಸ್ಥಿತ್ವಾ ನಿರಾಹಾರೋ ಮಹೇಶ್ವರ ನಕ್ತಂ ಹೌಷ್ಯಾಮಿ ದೇವೇಶ ಏಕಬಿಲ್ವಂ ಶಿವಾರ್ಪಣಂ ರಾಮಲಿಂಗ ಪ್ರತಿಷ್ಠಾ ಚ ವೈವಾಹಿಕ ಕೃತಂ ತಥಾ ತಟಾಕಾದಿ ಚ ಸಂತಾನಂ ಏಕಬಿಲ್ವಂ ಶಿವಾರ್ಪಣಂ ಅಖಂಡ ಬಿಲ್ವಪತ್ರಂ ಚ ಆಯುತಂ ಶಿವಪೂಜನಂ ಕೃತಂ ನಾಮ ಸಹಸ್ರೇಣ ಏಕಬಿಲ್ವಂ ಶಿವಾರ್ಪಣಂ ಉಮಯಾ ಸಹ ದೇವೇಶ ನಂದಿವಾಹನಮೇವ ಚ ಭಸ್ಮಲೇಪನ ಸರ್ವಾಂಗಂ ಏಕಬಿಲ್ವಂ ಶಿವಾರ್ಪಣಂ ಸಾಲಗ್ರಾಮೇಷು ವಿಪ್ರಾಣಾಂ ತಟಾಕಂ ದಶಕೂಪಯೋಃ ಯಜ್ಞಕೋಟಿಸಹಸ್ರಸ್ಯ ಏಕಬಿಲ್ವಂ ಶಿವಾರ್ಪಣಂ ದಂತಿಕೋಟಿಸಹಸ್ರೇ. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದಲ್ಲಿ ಸೋಮವಾರ ಬೆಳಗ್ಗೆ ಪೊನ್ನಕಾಲ್ವ ಉತ್ಸವವನ್ನು ಸಂಪ್ರದಾಯ ಭರಿತವಾಗಿ ನಿರ್ವಹಿಸಿದರು. ಈ ಸಂದರ್ಭವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನರನ್ನಾಗಿಸಿ ತಾಳಮೇಳ ಮಂಗಳವಾದ್ಯಗಳ ನಡುವೆ ಆಲಯದಿಂದ ಉತ್ಸವವಾಗಿ ತಂದು ತಿರುಚಾನೂರು ಸಮೀಪವಿರುವ ಪೊನ್ನಕಾಲ್ವ ಮಂಟಪದಲ್ಲಿ ಆಸೀನರಾಗಿಸಿದರು. ಅಲ್ಲಿ ಪ್ರತ್ಯೇಕ ಸ್ನಾನಪೀಠದಲ್ಲಿ ಸ್ವಾಮಿ ಅಮ್ಮನವರಿಗೆ ಅರ್ಚಕರು ಆಗಮ ಕೈಂಕರ್ಯಗಳೊಂದಿಗೆ ಉಪಚಾರಾದಿಗಳೊಂದಿಗೆ ಸೇವೆ ಸಲ್ಲಿಸಿದರು. ಆನಂತರ ಉಭಯ ದೇವಿಯರ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರಿಗೆ ಅರ್ಚಕರು ವೇದ ಪಾರಾಯಣ ಮಂಗಳವಾದ್ಯಗಳ ನಡುವೆ ಪಂಚಾಮೃತಗಳು ಪರಿಮಳ ಭರಿತ ದ್ರವ್ಯಗಳೊಂದಿಗೆ ಆಗಮೋಕ್ತವಾಗಿ ಸ್ನಪನ ತಿರುಮಂಜನ ನಿರ್ವಹಿಸಿ ಧೂಪದೀಪ ಆರತಿಯನ್ನು ಸಮರ್ಪಿಸಿದರು.
ಪುತ್ತಿಗೆ ಮೂಲ ಮಠದಲ್ಲಿ ನರಸಿಂಹ ಜಯಂತಿ ಪ್ರಯುಕ್ತ ಶ್ರೀ ನರಸಿಂಹ ಜಯಂತಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇದರ ಅಂಗವಾಗಿ ಪಂಚಾಮೃತ ಸಹಿತ ಸಿಯಾಳಾಭಿಷೇಕವನ್ನು ನೆರವೇರಿಸಲಾಯಿತು. ಈ ನಿಮಿತ್ತ ಪುತ್ತಿಗೆ ಮಠದ ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ ಅವರ ನೇತೃತ್ವದಲ್ಲಿ ಸಿಯಾಳಾಭಿಷೇಕವನ್ನು ಮಾಡಿ ಸುವರ್ಣ ನದಿಯ ತೀರದಲ್ಲಿ ಉದ್ವಾರ್ಚನೆಯನ್ನು ಮಾಡಲಾಯಿತು. ನಂತರ ವಿಶೇಷ ಅಲಂಕಾರವನ್ನು ಮಾಡಿ ಮಹಾಪೂಜೆಯನ್ನು ನೆರವೇರಿಸಲಾಯಿತು. ಕೋಲಾರ ಜಿಲ್ಲೆ ಮುಳಬಾಗಿಲಿನ ನರಸಿಂಹ ತೀರ್ಥದಲ್ಲಿರುವ ಶ್ರೀ ಶ್ರೀ ಪಾದರಾಜರ ಮೂಲ ಬೃಂದಾವನದಲ್ಲಿ 1 ತಿಂಗಳ ಕಾಲ ನಡೆಯುವ ಶ್ರೀ ಪಾದರಾಜರ ವೈಭವೋತ್ಸವಗಳು ಇಂದಿನಿಂದ ಆರಂಭವಾಯಿತು. ಈ ನಿಮಿತ್ತ ಮಂತ್ರಾಲಯದ ಶ್ರೀ ರಾಘವೇಂದ್ರ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು, ಸೋಸಲೆ ಶ್ರೀ ವ್ಯಾಸರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದಂಗಳವರು, ಶ್ರೀ ಶಿರೂರು ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದಂಗಳವರು ಹಾಗೂ ಮುಳಬಾಗಿಲಿನ ಶ್ರೀ ಪಾದರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರಿಂದ ದೀಪವನ್ನು ಬೆಳಗಿಸಿ ಶ್ರೀ ಶ್ರೀ ಪಾದರಾಜ ವೈಭವೋತ್ಸವಗಳನ್ನು ಉದ್ಘಾಟನೆ ಮಾಡಲಾಯಿತು. ತರುವಾಯ ಬಂದಂತಹ ಗುರುಗಳ ಪ್ರವಚನ ಕಾರ್ಯಕ್ರಮವು ಜರುಗಿತು. ಮನುಷ್ಯರಲ್ಲಿ ಎಲ್ಲರೂ ಕೂಡ ಹಾಗೆ ಕುರುವನ್ನೇವೇಹ ಕರ್ಮಾಣಿ ಜುಜೀವಿಷೆ, ಕರ್ಮಾನುಷ್ಠಾನ ಮಾಡಿಕೊಂಡೇ ಜೀವಿಸ್ಬೇಕು ನಾನು ಅಂತನೋ ಈ ಬುದ್ಧಿ ಇರೋದು ಕಷ್ಟ, ಬಹಳ ಅಪರೂಪ. ಆದ್ದರಿಂದ ನರ ಶಬ್ದಕ್ಕಲ್ಲಿ ನರ ಅಂತಂದರೆ ಸಜ್ಜೀವ ಅಂತಲೇ ಅರ್ಥವನ್ನು ಮಾಡ್ತಾರೆ. ಹಾಗೆ ನರಸಿಂಹ ಅನ್ನೋ ಪದದಲ್ಲೂ ಕೂಡ ನರ ಅಂತಂದರೆ ಅಂಥ ಸಜ್ಜನರು, ಭಕ್ತರು. ಆ ಭಕ್ತರು ಮಾಡುವ ಅಪರಾಧಗಳನ್ನು ಭಗವಂತ ಸಹಿಸ್ತಾನಂತೆ. ಸಿಂಹ ಅನ್ನೋ ಶಬ್ದಕ್ಕೆ ಸಹನೆ ಮಾಡುವವನು ಅನ್ನೋ ಅರ್ಥವೂ ಇದೆ. ಇವತ್ತು ಮುಳುಬಾಗಿಲಿನಲ್ಲಿ ಶ್ರೀಪಾದರಾಜರ ಒಂದು ಉತ್ಸವ ಆರಂಭ. ಇದು ಮುಳುಬಾಗಿಲು ಅಂದರೆ ಮೊದಲ ಬಾಗಿಲು ಅಂತ. ಅಂದರೆ ಎಲ್ಲರೂ ತಿರುಪತಿಗೆ ಹೋಗಲಿಕ್ಕಿಂತ ಮುಂಚೆ ಇಲ್ಲಿಗೆ ಬಂದು ಹೋಗುದು. ನಾವು ಕೂಡ ಇಲ್ಲಿ ಜಾಗ ನಮಗೆ ಪರಿಚಯದದ್ದು ಹಾಗೇನೆ. ತಿರುಪತಿಗೆ ಹೋದಾಗ ಯಾವಾಗಲೂ ಇಲ್ಲಿ ಬಂದು ಹೋಗುದು ಅಂತ. ಅಂದರೆ ಇದು ಮೊದಲ ಬಾಗಿಲು ಅಂತ. ದೇವರ ದರ್ಶನ ಆಗಲಿಕ್ಕಿಂತ ಹಿಂದೆ ಇಲ್ಲಿಗೆ ಬರೋದು ಅಂತ. ಒಂದು ಮುಳುಬಾಗಿಲು, ಅದಕ್ಕೆಲ್ಲ ಹೆಸರು. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಶ್ರೀಪಾದರಾಜರಿದ್ದಾರೆ. ಮೊದಲಿಗೆ ಗುರುವಿನ ಗುಲಾಮನಾಗಬೇಕು, ಅದಾದಮೇಲೆ ದೇವರ ದರ್ಶನ. ಹಾಗಾಗಿ ಈ ಕ್ಷೇತ್ರದಲ್ಲಿ ಅದೂ ಒಂದು ಚಿಂತನೆ ನಮಗೆ ಬರ್ತದೆ. ಆ ಕ್ಷೇತ್ರದಲ್ಲಿ ಇಲ್ಲಿರುವಂತಹ ಆ ಗುರುಗಳ ಒಂದು ಚಿಂತನೆಗೋಸ್ಕರ ಇವತ್ತು ಆರಂಭ. ಇವತ್ತು ಬೇರೆ ನರಸಿಂಹ ಜಯಂತಿ. ಅಷ್ಟು ಮಾತ್ರ ಅಲ್ಲ, ವೇದವ್ಯಾಸ ಜಯಂತಿಯೂ ಕೂಡ. ಎಲ್ಲರೂ ನರಸಿಂಹದೇವರ ಆರಾಧನೆ ಹೆಚ್ಚು ಯಾಕೆ ಮಾಡುವುದು ಅಂತ ಕೇಳಿದರೆ ಶತ್ರುಗಳ ಸಂಹಾರಕ್ಕೋಸ್ಕರ ಅಂತ. ಪರಮ ಪವಿತ್ರವಾದ ಕ್ಷೇತ್ರ. ನಮ್ಮ ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತಕ್ಕೆ ವಿಶೇಷವಾಗಿ ಪರವಾದಿಗಳು ಏನೆಲ್ಲ ಆಕ್ಷೇಪಣೆಗಳನ್ನು ಮಾಡಿದ್ರು ಆ ಎಲ್ಲ ಆಕ್ಷೇಪಣೆಗಳಿಗೆ ಉತ್ತರವನ್ನು ನೀಡಿ ಪರಕೀಯರ ಸಿದ್ಧಾಂತ ವೇದ ಇತಿಹಾಸ ಪುರಾಣಗಳಿಗೆ ಸಮ್ಮತವಾದ ಸಿದ್ಧಾಂತವಲ್ಲ, ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವ ಹಿ ಎಂಬುದಾಗಿ ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತವನ್ನು ಮೇಲಕ್ಕೆ ಎತ್ತಿ ಹಿಡಿದು ಸಿದ್ಧಾಂತ ಸ್ಥಾಪನೆಯನ್ನು ಮಾಡಿರತಕ್ಕಂತಹ ಕ್ಷೇತ್ರ ನಮ್ಮ ಮುಳಬಾಗಿಲಿನ ಕ್ಷೇತ್ರವಾಗಿದೆ. ಅದರ ವೈಭವೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಬೇಕು ಅಂತ ಶ್ರೀಪಾದರಾಜರ ಒಂದು ಅನುಗ್ರಹದಿಂದ ಮಾಡಬೇಕು ಅನ್ನೋ ಉದ್ಯುಕ್ತತೆ ಮಾಡಿದ್ದೀವಿ. ಇದಕ್ಕೆ ನರಸಿಂಹದೇವರ ವಿಶೇಷ ಕಾರುಣ್ಯ, ಅವರ ಅನುಗ್ರಹ ಬಲವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಏಕೆಂದರೆ ಇಂತಹ ದೊಡ್ಡ ಕ್ಷೇತ್ರದಲ್ಲಿ ಪೂರ್ಣ ವ್ಯವಸ್ಥೆ ಆಗಿಲ್ಲ. ಆದರೂ ವ್ಯವಸ್ಥಾ ದೃಷ್ಟಿಯಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಇಷ್ಟು ಜನ ತಾವೆಲ್ಲರೂ ಬಹಳ ದೂರದಿಂದ ಬಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದೀರಾ. ಇದು ಕೇವಲ ಶ್ರೀಪಾದರಾಜರಲ್ಲಿ ತಮಗಿರುವಂತಹ ಗೌರವ ಭಕ್ತಿಯ ದ್ಯೋತಕವಾಗಿದೆ. ಇಂತಹ ಕಾರ್ಯಕ್ರಮ ಆಯೋಜಿಸಿದ್ದ ಇದು ಕೇವಲ ಶ್ರೀಪಾದರಾಜರ ಅನುಗ್ರಹದಿಂದ ಅಷ್ಟೇ ನಡೀತಾ ಇದೆ.
ನರಸಿಂಹದೇವರ ವಿಶೇಷ ಅನುಗ್ರಹವೂ ಇದಕ್ಕಿದೆ. ಇಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಬಹಳ ದಿವಸದಿಂದ ಪ್ರಯತ್ನ ಇತ್ತು. ಆದರೆ ಕಾಲ ಈಗ ಕೂಡಿ ಬಂದಿದೆ. ಇಂತಹ ಕಾರ್ಯಕ್ರಮಕ್ಕೆ ತಾವು ಬಹಳ ದೂರದಿಂದ ತಮ್ಮ ಶ್ರಮವನ್ನು ಲೆಕ್ಕಿಸದೆ ಬಂದು ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಹಿತೋಪದೇಶಗಳನ್ನು ನೀಡಿದ್ದೀರಾ. ಇದು ಶ್ರೀಪಾದರಾಜರು ಈ ಕ್ಷೇತ್ರವನ್ನು ಆರಿಸಿದ್ದು ನರಸಿಂಹದೇವರು ಸ್ವತಃ ಇಲ್ಲಿ ಒಡಮೂಡಿದಂತಹ ಕ್ಷೇತ್ರ, ಗಂಗಾ ಸನ್ನಿಧಾನ ಇರುವಂಥ ಕ್ಷೇತ್ರ, ಮತ್ತು ಇದು ಮೂಡಲಬಾಗಿಲು, ಹಂಪೆ, ಇದಕ್ಕೆ ವಿಜಯನಗರ ಸಾಮ್ರಾಜ್ಯಕ್ಕೆ 2ನೇ ಕ್ಯಾಪಿಟಲ್ ಸಿಟಿ ಆಗಿತ್ತು ಮುಳಬಾಗಿಲು. ಇಂತಹ ಕ್ಷೇತ್ರದ ಎಲ್ಲ ಒಂದು ವಿಶಿಷ್ಟವಾದ ದೇವತಾ ಆರಾಧನೆ ಮಠಗಳು ಎಲ್ಲ ಇತ್ತು, ಸಾಮರಸ್ಯ ಇದ್ದಂಥ ಕ್ಷೇತ್ರ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಶ್ರೀಪಾದರಿಂದ ಲೋಕ ಕಲ್ಯಾಣಾರ್ಥವಾಗಿ ನರಸಿಂಹ ಜಪವನ್ನು ಮಾಡಲಾಯಿತು. ಈ ನಿಮಿತ್ತ ನರಸಿಂಹ ಹೋಮವನ್ನು ಮಾಡಿ ಹೋಮಕ್ಕೆ ಮಂಗಳ ದ್ರವ್ಯವನ್ನು ಸಮರ್ಪಿಸಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ಹೋಮದ ಮಹಾಪೂಜೆ ಹಾಗೂ ಪೂರ್ಣಾಹುತಿಯನ್ನು ಮಾಡಲಾಯಿತು. ಪರ್ಯಾಯ ಮಠದ ದಿವಾನರಾದ ನಾಗರಾಜ ಆಚಾರ್ಯ ಉಪಸ್ಥಿತರಿದ್ದರು. ನರಸಿಂಹ ಜಯಂತಿಯ ಪರ್ವ ದಿವಸ ಇವತ್ತು ನಾವೆಲ್ಲರೂ ಸೇರಿ ನರಸಿಂಹದೇವರ ಮೊರೆ ಹೊಕ್ಕಿದ್ದೇವೆ. ಸ್ತೋತ್ರಗಳ ಮುಖಾಂತರ, ಪಾರಾಯಣದ ಮುಖಾಂತರ ನರಸಿಂಹದೇವರ ವಿಶೇಷ ಪ್ರಾರ್ಥನೆಯನ್ನು ಕೂಡ ನಾವೆಲ್ಲ ಮಾಡಿದ್ದೇವೆ. ನರಸಿಂಹದೇವರು ಸೂರ್ಯನ ಹಾಗೆ ಇದ್ದಾರೆ ಅಂತ ಹೇಳಿ ವರ್ಣನೆ ಮಾಡುತ್ತಾರೆ. ನರಸಿಂಹೋ ಅಖಿಲಾಜ್ಞಾನ ಮತದ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನತಿ. ಸೂರ್ಯ ಹೇಗೆ ಪ್ರಖರನಾಗಿದ್ದುಕೊಂಡು ಶತ್ರುಗಳ ಸಂಹಾರ ಮಾಡ್ತಾನೋ, ಅದೇ ರೀತಿ ನರಸಿಂಹದೇವರು ಕೂಡ ಶತ್ರು ಸಂಹಾರಕ್ಕೆ ಬಹಳ ಒಂದು ಮುಖ್ಯವಾದಂಥ ಉಪಾಸ್ಯ ರೂಪವಾಗಿದೆ. ಅಂತಹ ನರಸಿಂಹದೇವರ ಈ ಒಂದು ಜಯಂತಿ ಇವತ್ತು ಸೂರ್ಯವಾರನೇ ಬಂದಿದೆ, ಆದಿತ್ಯವಾರನೇ ಬಂದಿದೆ. ಹಾಗಾಗಿ ಆದಿತ್ಯನಂತೆ ನರಸಿಂಹದೇವರು ಎಲ್ಲ ದುರ್ಮತಗಳನ್ನು, ದುರ್ಬುದ್ಧಿಗಳನ್ನು ಇದನ್ನು ನಾಶ ಮಾಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ನಿತ್ಯ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ
ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಜಗದ್ಗುರು ಶ್ರೀಮದ್ ಮಧ್ವಾಚಾರ್ಯ ಮೂಲ ಶ್ರೀ ವಿಷ್ಣುತೀರ್ಥ ಮಹಾಸಂಸ್ಥಾನಂ ಶ್ರೀ ಲಕ್ಷ್ಮೀ ನರಸಿಂಹ ಹಾಗೂ ಶ್ರೀ ನಾಗಸುಬ್ರಹ್ಮಣ್ಯ ದೇವರ ಸನ್ನಿಧಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಜಯಂತಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ವೈಶಾಖ ಶುದ್ಧ ಚತುರ್ದಶಿ ಭಾನುವಾರ ಶ್ರೀ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರುಗಳಂತಹ ಪಂಚಾಮೃತಗಳು ಹಾಗೂ ಪರಿಮಳ ದ್ರವ್ಯಗಳಾದ ಅರಿಶಿನ, ಕುಂಕುಮ, ಚಂದನ ಇತ್ಯಾದಿಗಳಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡಿದರು. ಹಾಗೆಯೇ ನಾಗಸುಬ್ರಹ್ಮಣ್ಯ ಸ್ವಾಮಿಗೂ ಅಭಿಷೇಕವನ್ನು ನಯನ ಮನೋಹರವಾಗಿ ಮಾಡಿದರು. ನಂತರ ಶ್ರೀ ಲಕ್ಷ್ಮೀ ನರಸಿಂಹ ಹಾಗೂ ನಾಗಸುಬ್ರಹ್ಮಣ್ಯ ಸ್ವಾಮಿಗೆ ಬಗೆ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಅಲಂಕರಿಸಿ ಅರ್ಚನೆಯೊಂದಿಗೆ ಆರತಿ ಬೆಳಗಿದರು. ಅನೇಕ ಮಂದಿ ಭಕ್ತರು ಪಾಲ್ಗೊಂಡು ಶ್ರೀ ಲಕ್ಷ್ಮೀ ನರಸಿಂಹನ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿಯವರ ದೇವಾಲಯದಲ್ಲಿ ಬ್ರಹ್ಮ ರಥೋತ್ಸವವು ವೈಭವವಾಗಿ ನೆರವೇರಿತು.
ಈ ನಿಮಿತ್ತ ಆಲಯವನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ನಂತರ ಸರ್ವಾಲಂಕೃತಗೊಂಡ ಉತ್ಸವ ಮೂರ್ತಿಯನ್ನು ಆಲಯ ಆವರಣದಲ್ಲಿ ಆಸೀನಗೊಳಿಸಿ ಶ್ರೀಕೃಷ್ಣ ಗಂಧೋತ್ಸವವನ್ನು ಆಚರಿಸಲಾಯಿತು. ತರುವಾಯ ಆಲಯ ಪ್ರದಕ್ಷಿಣೆಯಾಗಿ ಬಂದು ಸುಂದರವಾಗಿ ಅಲಂಕೃತರಾದ ರಥದಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ಪೂಜೆಯನ್ನು ಸಲ್ಲಿಸಲಾಯಿತು. ತದನಂತರ ಸಹಸ್ರಾರು ಭಕ್ತರ ನಡುವೆ ಪ್ರಮುಖ ಬೀದಿಗಳಲ್ಲಿ ರಥೋತ್ಸವವನ್ನು ವೈಭವದಿಂದ ನೆರವೇರಿಸಲಾಯಿತು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಲಕ್ಕೂರಿನಲ್ಲಿ ನೆಲೆಸಿರುವ ಉದ್ಭವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದೇವಾಲಯದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಜಯಂತಿ ಉತ್ಸವವನ್ನು ವೈಭವವಾಗಿ ನೆರವೇರಿಸಿದರು. ಇದರ ನಿಮಿತ್ತ ದೇವಾಲಯದಲ್ಲಿರುವ ದೇವರನ್ನು ಬಗೆ ಬಗೆಯ ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ನಂತರ ಅಷ್ಟೋತ್ತರ ಪುಷ್ಪಾರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ನರಸಿಂಹಸ್ವಾಮಿಯ ದರ್ಶನವನ್ನು ಪಡೆದು ದೇವರ ಅನುಗ್ರಹಕ್ಕೆ ಪಾತ್ರರಾದರು. ಬೆಂಗಳೂರಿನ ನಗರತ್ಪೇಟೆಯಲ್ಲಿರುವ ಅನ್ನಪೂರ್ಣಾಂಬಾ ಸಮೇತ ಶ್ರೀ ನಗರತ್ತೇಶ್ವರ ಸ್ವಾಮಿಯವರ ಆಲಯದಲ್ಲಿ ಶ್ರೀ ನಗರತ್ತೇಶ್ವರ ಸ್ವಾಮಿಯವರ 141ನೇ ಬ್ರಹ್ಮ ರಥೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ ಕಳಸ ಸ್ಥಾಪನೆ ಮಾಡಿ ಕಳಸ ಪೂಜೆಯನ್ನು ನೆರವೇರಿಸಲಾಯಿತು. ಮೊದಲಿಗೆ ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಪುಣ್ಯಾಹ ದೇವನಂದಿ, ವಾಸ್ತು ಪೂಜೆ, ಬೇರಿ ತಾಂಡನ ವಿವಿಧ ಪೂಜೆಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿ ನೂತನ ನಂದಿಯ ರಜತ ಕವಚಕ್ಕೆ ಪೂಜಿಸಿ ನಂತರ ಹೋಮಕುಂಡವನ್ನು ಸ್ಥಾಪಿಸಿ ಅಗ್ನಿ ಪ್ರತಿಷ್ಠೆ, ಗಣಪತಿ ಹೋಮ, ನವಗ್ರಹ ಹೋಮ, ಪರಿವಾರ ದೇವತಾ ಪ್ರದೋಷ ಹೋಮ, ಮಹಾಹೋಮವನ್ನು ನೆರವೇರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ನಂತರ ಸ್ವಾಮಿ ಅಮ್ಮನವರನ್ನು ಅಡ್ಡ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಆಲಯದ ಪ್ರಾಕಾರದಲ್ಲಿ ಉತ್ಸವವನ್ನು ಜರುಗಿಸಿದರು. ಈ ಎಲ್ಲ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕದರೀಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದೇವಾಲಯದಲ್ಲಿ ನರಸಿಂಹ ಜಯಂತಿ ಉತ್ಸವವನ್ನು ವೈಭವವಾಗಿ ನೆರವೇರಿಸಲಾಯಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ದೇವರಿಗೆ ಫಲಪಂಚಾಮೃತಾಭಿಷೇಕಗಳು ವೈಭವದಿಂದ ಜರುಗಿತು. ನಂತರ ಮಂಗಳ ದ್ರವ್ಯಾಭಿಷೇಕವೂ ಜರುಗಿತು. ತರುವಾಯ ವಿಶೇಷವಾಗಿ ಅಲಂಕರಿಸಿ ಷೋಡಶೋಪಚಾರಾದಿ ಪೂಜೆಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಿದರು. ಅನೇಕ ಮಂದಿ ಭಕ್ತರು ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಹೊಸೂರು ನಗರದ ಎಎಸ್ಟಿಸಿ ಬಡಾವಣೆಯಲ್ಲಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದಲ್ಲಿ ನರಸಿಂಹ ಜಯಂತಿ ಉತ್ಸವವನ್ನು ವೈಭವವಾಗಿ ನಿರ್ವಹಿಸಿದರು. ಈ ಪ್ರಯುಕ್ತ ಆಲಯ ಪ್ರಾಂಗಣದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರು ಕೃಷ್ಣಸ್ವಾಮಿ ನೇತೃತ್ವದಲ್ಲಿ ವಿಶೇಷ ಯಾಗ ಪೂಜೆಗಳನ್ನು ನಿರ್ವಹಿಸಿದರು. ಇದರ ಅಂಗವಾಗಿ ಗಣಪತಿ ಹೋಮ, ಲಕ್ಷ್ಮೀನಾರಾಯಣ ಹೋಮ, ಬಾಲಮಣಿಕಂಠ ಹೋಮ, ಗ್ರಾಮ ದೇವತಾ ಹೋಮ, ಶ್ರೀ ಸೂಕ್ತ ಹೋಮ, ಶ್ರೀ ಲಕ್ಷ್ಮೀ ನರಸಿಂಹ ಹೋಮಗಳನ್ನು ನಿರ್ವಹಿಸಿ ಪೂರ್ಣಾಹುತಿ ಸಮರ್ಪಿಸಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಸ್ವಾಮಿಗೆ ನಡೆದ ಅಭಿಷೇಕೋತ್ಸವ ಹಾಗೂ ಹೋಮಗಳನ್ನು ವೀಕ್ಷಿಸಿ ಕೃತಾರ್ಥರಾದರು. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಸೋಮೇಶ್ವರ ಸ್ವಾಮಿಯವರ ಆಲಯದಲ್ಲಿ ಬ್ರಹ್ಮೋತ್ಸವಗಳು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ನಟರಾಜೋತ್ಸವವು ಜರುಗಿತು.
ಸರ್ವಾಲಂಕೃತಗೊಂಡ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಪೂಜಿಸಲಾಯಿತು. ತರುವಾಯ ನಗರದ ಪ್ರಮುಖ ಬೀದಿಗಳಲ್ಲಿ ನಟರಾಜೋತ್ಸವವನ್ನು ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಪುರಾಣ ಪ್ರಸಿದ್ಧ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕೋತ್ಸವದ ನಿಮಿತ್ತ ಶೇಷವಾಹನೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿಯ ಉತ್ಸವ ವಿಗ್ರಹವನ್ನು ಶೇಷವಾಹನದಲ್ಲಿ ಆಸೀನರಾಗಿಸಿ ಉತ್ಸವವನ್ನು ನೆರವೇರಿಸಲಾಯಿತು. ಅನೇಕ ಮಂದಿ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಮಂಗಳೂರಿನ ಕೃಷ್ಣಾನಗರದಲ್ಲಿರುವ ತೊಕ್ಕೊಟ್ಟು ನಾಗಕನ್ನಿಕಾ ರಕ್ತೇಶ್ವರಿ ದೇವಸ್ಥಾನದಲ್ಲಿ ವರ್ಧಂತಿ ಉತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಇದರ ಅಂಗವಾಗಿ ನಾಗದೇವರಿಗೆ ಅಭಿಷೇಕ, ರಕ್ತೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆಯನ್ನು ಸಮರ್ಪಿಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಪಾವನರಾದರು. ಡೆಂಕನಿಕೋಟೆ ಬಳಿಯ ತೋಳುವ ಬೆಟ್ಟ ಗ್ರಾಮದಲ್ಲಿ ನೆಲೆಸಿರುವ ಅತಿ ಪುರಾತನ ದೇವಾಲಯವಾದ ಶ್ರೀ ಮಾದೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ ವಿಗ್ರಹಗಳ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವವು ಅದ್ಧೂರಿಯಾಗಿ ನೆರವೇರಿತು. ಇದರ ಅಂಗವಾಗಿ ಆಲಯದಲ್ಲಿ ಗಂಗಾ ಪೂಜೆ, ಗೋಪೂಜೆ, ಕಳಸ ಸ್ಥಾಪನೆ, ಗಣಪತಿ ಹೋಮ, ಮಹಾರುದ್ರಯಾಗ ಹೋಮ, ಅಷ್ಟೋತ್ತರ, ಮಹಾಹೋಮ, ಪೂರ್ಣಾಹುತಿ, ದೀಪಾರಾಧನೆ ನಡೆಯಿತು. ತರುವಾಯ ಪ್ರಾಣ ಪ್ರತಿಷ್ಠೆ ಪೂಜೆಗಳ ನಂತರ ಮಾದೇಶ್ವರ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಪಾವನರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ನರಸಿಂಹ ಜಯಂತಿಯ ಪ್ರಯುಕ್ತ ವಿದೂಷಿ ಉಷಾ ಹೆಬ್ಬಾರ್ ಮಣಿಪಾಲ್ ಇವರ ನೇತೃತ್ವದಲ್ಲಿ ಗಾನ ಯಕ್ಷಗಾನ ಸುಳಾದಿ ಸಂಗೀತ ನೃತ್ಯ ರೂಪಕ ವೈವಿಧ್ಯಮಯ ಕಾರ್ಯಕ್ರಮ ನೆರವೇರಿತು. ಶ್ರೀ ನಾರಸಿಂಹ
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. ॐ